ಸರ್ ಹೇಳಿದ್ದು ತುಂಬ ನಿಜ ಅನಿಸುತ್ತೆ. ಸತ್ಯ ಯಾವಾಗಲೂ ಕೈಯಾಗೆ ಇರುತ್ತೆ. ಸೊ ಸರ್ ಹೇಳಿದರು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಸರ್ ನೀವು ಹೇಳಿದ ಪ್ರಕಾರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಸೊ ಎಕ್ಸ್ಪೀರಿಯನ್ಸ್ ತುಂಬ ಆಗಿದೆ. ಬಟ್ ಪಟ್ಟ ಕಷ್ಟಗಳನ್ನ ಇವ್ರ ಮುಂದೆ ಹೇಳೋದ್ರಿಂದ ಅದು ಅಷ್ಟೊಂದು ಸರಿ ಅನಿಸ್ತಾ ಇಲ್ಲ. ಸೊ ಏನಪ್ಪ ಅಂದರೆ ಇವ್ರಿಗೆ ಏನು ಹೇಳ್ಬೇಕಂತ ಇಷ್ಟಪಡ್ತಾನೆ ಅಂದರೆ ಸಕ್ಸಸ್ ಯಾವ ರೀತಿ ಆಗಬೇಕು ಅಂತಂದರೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡೋಣ. ಸೊ ಮನುಷ್ಯ ಸಕ್ಸಸ್ ಹಾಕೋ ಒಂದೇ ಇದು ರೂಲ್ ಇರೋದು, ಬೇರೆ ಯಾವುದೂ ಇಲ್ಲ. ಕಾಯಕವೇ ಕೈಲಾಸ ಅಂತ ಯಾರು ತಿಳ್ಕೊಂಡು ಕೆಲಸ ಮಾಡ್ತಾರೋ 100% ಸಕ್ಸಸ್ ಆಗ್ತಾರಂತ ನಾನು ಹೇಳ್ತೀನಿ. ಸೊ ಯಾವುದೇ ಕೆಲಸ ಯಾವುದೇ ಇರಲಿ, ಇವತ್ತು ನಾನು ಏನೋ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಮತ್ತೊಂದು ಗೌಂಡಿ ಮೇಸ್ತ್ರಿ ಏನೇ ಆಗಿರ್ಬೋದು, ಯಾವ ಕೆಲಸ ನಾನು ತುಂಬ ಸರಿ ಫ್ರಾಂಚೈಸಿಯಲ್ಲಿ ಕ್ಲಾಸ್ ಮಾಡಬೇಕಾದ್ರೆ, ಮೀಟಿಂಗ್ ಮಾಡಬೇಕಾದ್ರೆ ಹೇಳ್ತಾ ಇರ್ತೀನಿ, ಭಿಕ್ಷೆ ಬೇಡೋದನ್ನು ನಿಯತ್ತಾಗಿ ಬೇಡಿದ್ರು ಕೂಡ ಭಿಕ್ಷುಕನು ಅಪಾರ್ಟ್ಮೆಂಟ್ಗಳನ್ನ ತಗೊಳ್ತಕ್ಕಂಥ ಲೆವೆಲ್ಗೆ ಹೋಗ್ತಾನಂತ ಹೇಳಿದ್ದೀನಿ. ಇನ್ನು ಕಷ್ಟಪಟ್ಟು ಕೆಲಸ ಮಾಡಿದರೆ ನಾವು ಅಪಾರ್ಟ್ಮೆಂಟ್ ತಗೊಳ್ಳೋದಾಗಲ್ವಾ, ನೀವೇ ಹೇಳಿ ನೋಡೋಣ. ಸೊ ಇವತ್ತು ನಾನು ತುಂಬ ಬಡ ಕುಟುಂಬದಿಂದ ಬಂದಿದ್ದೀನಿ. ಸೊ ನನಗೂ ಡ್ರೀಮ್ ಇತ್ತು. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಒಂದು ಮೇನ್ ಆಗಿ ಒಂದು 3 ಡ್ರೀಮ್ ಇರುತ್ತೆ. ಮನೆ ಕಟ್ಟಿಸ್ಬೇಕು, ಮನೆ ಮುಂದೆ ಒಂದು ಕಾರ್ ಇರಬೇಕು, ಒಳ್ಳೆ ಹೆಂಡತಿ ಇರಬೇಕು, ಜೊತೆಗೆ ಒಂದು ಒಳ್ಳೆ ಬೈಕ್ ಇರಬೇಕಂತ. ಸೊ ನನಗೆ ಬೈಕ್ ಬಂದುಬಿಟ್ಟು ಎಲ್ಲನೂ ಸಿಕ್ಕಿದೆ. ಯಾವುದರಿಂದ? ME ಕಂಪ್ನಿಯಿಂದ. ಸೊ ಅದ್ರ ಜೊತೆಗೆ ನನಗೆ ನನ್ನ ಡೌನ್ಲೈನ್ಸ್ನ ನಾನು ಯಾವತ್ತು ನನ್ನ ಪಾರ್ಟ್ನರ್ಸ್ ಆಗಲಿ ಮತ್ತೊಂದಾಗಲಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಅವರು ನನ್ನ ಫ್ಯಾಮಿಲಿ. ಇವತ್ತು ನನಗೆ CD ಪೋಸ್ಟ್ ಆಗಿರ್ಬೋದು, ಲ್ಯಾಪ್ಟಾಪ್ ಗಿಫ್ಟ್ ಆಗಿರ್ಬೋದು, ನಾನು ಎಲ್ಲವನ್ನೂ ಕೂಡ ನನ್ನ ಟೀಮಿಗೆ, ನನ್ನ ಟೀಮಲ್ಲಿರೋ RDಗಳಿಗೆ, ಸರಿನಾ, ನನ್ನ ಟೀಮಲ್ಲಿರೋ PD ಗಳಿಗೆ, ನನ್ನ ಟೀಮಲ್ಲಿ ವರ್ಕ್ ಮಾಡ್ತಿರೋ ಪ್ರತಿಯೊಬ್ಬರು, ಇಲ್ಲಿ ಬರದೇ ಇರೋ ಎಷ್ಟೋ ಲೀಡರ್ಗಳು ಇನ್ನೂ ಫ್ರಾಂಚೈಸಲ್ಲಿ ಇದ್ದಾರೆ, ರೂಮಲ್ಲಿದ್ದಾರೆ, ಊರಲ್ಲಿದ್ದಾರೆ. ನಾನು ಎಲ್ಲವನ್ನು ಅವ್ರಿಗೆ ಸಮರ್ಪಣೆ ಮಾಡ್ತೀನಿ. ಕಷ್ಟಗಳನ್ನು ಹೇಳ್ಕೊಂಡ್ರೆ ನಿಮಗೂ ಏನೋ ಒಂದು ಜಲಸ್ ಬರ್ಬೋದು, ಅಥವಾ ಈ ಥರ ಕಷ್ಟಪಟ್ಟಿದ್ದಾರೆ, ಅಥವಾ ಎಲ್ಲರೂ ಕಷ್ಟಪಟ್ಟೇ ಬಂದಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಸಕ್ಸಸ್ ಆದವರು ಸಂಪೂರ್ಣವಾಗಿ ಕಷ್ಟಪಟ್ಟೇ ಬಂದಿರ್ತಾರೆ. ಸೊ ನನಗಿವತ್ತು ನನ್ನ ಕಷ್ಟಕ್ಕೆ ಹೆಗಲಾಗಿ ದುಡಿದಕ್ಕಂಥ ನನ್ನ ಫ್ರಾಂಚೈಸಿ ಇನ್ಚಾರ್ಜರ್ ಆಗಿರ್ತಕ್ಕಂಥ ವಿಲಾಸ್ ಸರ್ ಆಗಿರ್ಬೋದು, ಹೈದರ್ ಸರ್ ಆಗಿರ್ಬೋದು, ಸೊ ನೆಕ್ಸ್ಟ್ ಫ್ರಾಂಚೈಸಿ ಇನ್ಚಾರ್ಜರ್ ಆಗಿರ್ತಕ್ಕಂಥ ಶಿವ ಸರ್ ಆಗಿರ್ಬೋದು, ಸರಿನಾ, ನಮ್ಮ ಅಪ್ಲೈನ್ ಲೀಡರ್ ಆಗಿರ್ತಕ್ಕಂಥ ಕವಿತಾ ಸರ್ ಆಗಿರ್ಬೋದು, ನಮ್ಮ ಅಪ್ಲೈನ್ಸ್ ಲೀಡರ್ಸ್ ಆಗಿದ್ದ ರಾಕೇಶ್ ಸರ್ ಆಗಿರ್ಬೋದು, ಭಾಷಾ ಸರ್ ಆಗಿರ್ಬೋದು, ಸೊ ಕಂಪ್ನಿ CEO ಆಗಿರ್ಬೋದು, ಪ್ರತಿಯೊಬ್ಬರು ನಮಗೆ ಹೆಲ್ಪ್ ಮಾಡಿದರು. ಅದೇ ರೀತಿ ಕುಲಕರ್ಣಿ ಸರ್ ಆಗಿರ್ಬೋದು, ಸಂಜಯ್ ಸರ್ ಆಗಿರ್ಬೋದು, ನಮಗೆ ಮಾರ್ಗದರ್ಶನ ಮಾಡಿದರು. ಇವರೆಲ್ಲ ಸಹಕಾರದಿಂದ ಇವತ್ತು ಬೆಳೆದು ನಿಂತಿದ್ದೀವಿ. ಸೊ ಲಾಸ್ಟ್ ಸರ್ ಆವಾಗಲೇ ಕುಲಕರ್ಣಿ ಸರ್ ಒಂದು ಕ್ವಶನ್ ಕೇಳ್ತಾ ಇದ್ರು. ನಮ್ಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ನಾವು ಆ್ಯಕ್ಚುಲಿ ಆನ್ಸರ್ ಮಾಡ್ಬೇಕಂತ ಇದ್ದೀವಿ, ಕನ್ಫ್ಯೂಸ್ ಆಗ್ತದೆ. ಸುವರ್ಣಾಕ್ಷರದಲ್ಲಿ ಬರೆದಿಡ್ಬೇಕಾದ ವಿಷಯ ಏನಪ್ಪ ಅಂತ ಕೇಳ್ತಾ ಇದ್ರು. ಆ್ಯಕ್ಚುಲಿ ಸರ್ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾನೆ ಅಂತ ನಮ್ಗೆ ಅರ್ಥ ಆಗಲಿಲ್ಲ. ಹಿಂದೆ ಕುತ್ಕೊಂಡ್ಬಿಟ್ಟು ನಾವು ಕುತ್ಕೊಂಡಿದ್ವಿ. ಎಕ್ಸ್ಪೆಕ್ಟೇಷನ್ ಏನು, ಹಿಂದೆ ಕುತ್ಕೊಂಡು ನಾವು ಸರ್ಗೆ ಏನು ಎಕ್ಸ್ಪೆಕ್ಟೇಷನ್ ಕೇಳ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗಲಿಲ್ಲ. ಆಮೇಲೆ ಅರ್ಥ ಆಯಿತು, ಸರ್ ಹೇಳಿದ್ಮೇಲೆ ಹೌದು ಅಂದ್ವಿ. ಬಟ್ ಕುಲಕರ್ಣಿ ಸರ್ಗೆ ಈ ಟೈಮಲ್ಲಿ ಒಂದು ಮಾತು ಹೇಳ್ತಿದ್ವಿ. ಸರ್ 2022ರಲ್ಲಿ ನಾವು ಜನವರಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಮಂತ್ 32 ಲಕ್ಷ. ಅದೇ ರೀತಿ ಫಸ್ಟ್ ಮಂತ್ ಬಿಸ್ನೆಸ್ ಆಗಿರೋದು 32 ಲಕ್ಷ. ಬರ್ತಾ 2 ಕೋಟಿವರೆಗೂ ಹೋಯ್ತು. ತಿರ್ಗಾ ಏನೋ ಒಂದು ಸಮಸ್ಯೆ ಆಗಿ ತಿರ್ಗಾ ಬಿದ್ದಿದ್ದೀವಿ. ಸತ್ತಿಲ್ಲ, ತಿರ್ಗಾ 2 ಕೋಟಿ ಎಲ್ಲ 20 ಕೋಟಿಗೆ ಹೋಗೇ ಹೋಗ್ತೀವಿ. ಸೊ ಇವತ್ತು ಕಾರ್ಕಳದಲ್ಲಿ ಮಾತ್ರ ಏನಾಗಿದೆ, ಔಟ್ಲೆಟ್ ಆಗಿದೆ. ನನ್ನೊಂದು ಡ್ರೀಮ್ ಇದೆ, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿಯಲ್ಲಿ ಔಟ್ಲೆಟ್ನ ಇನ್ನು ಕೆಲವೇ 1 ಅಥವಾ 2 ವರ್ಷದಲ್ಲಿ ಇದೇ ರೀತಿ ದೊಡ್ಡದಾಗಿ ಒಂದು ಔಟ್ಲೆಟ್ನ ಮಾಡಬೇಕಂತ ನಾವು ಕೂಡ ಕನಸು ಹೊತ್ತಿದ್ದೀವಿ. ಆ ಕನಸಿನಂತೆ ನಾವು ನಮ್ಮ ಟೀಮ್ ವರ್ಕ್ ಮಾಡ್ತೀವಂತ ಕುಲಕರ್ಣಿ ಸರ್ಗೆ, ಸಂಜಯ್ ಸರ್ಗೆ, ಅದೇ ರೀತಿ ನಮ್ಮ ಸಯ್ಯದ್ ಸರ್ಗೆ ಇವತ್ತು ನಾವು ಪ್ರಮಾಣ ಮಾಡ್ತಾ ಇದ್ದೀವಿ. ಜೊತೆಗೆ ನಾನು ಯಾವತ್ತು ME ಕಾಲೇಜ್ನ ಅವತ್ತೇ ನಮ್ಮ ಸಯ್ಯದ್ ಸರ್ ಒಂದು ಮಾತು ಹೇಳಿದ್ರು, ನಿಮ್ಮ ಟೀಮಲ್ಲಿ ಎಂಥ ಒಂದು ಪೊಟೆನ್ಷಿಯಲ್ ಇದೆ ಅಂದರೆ ನಿಮ್ಮ ಹತ್ರ ಕಲ್ಲು ಕೊಟ್ಟರು ಅದನ್ನು ನೀವು ಮಾಡ್ತೀರಾ ಅಂತ ಹೇಳ್ತಾ ಇದ್ರು. ಇವತ್ತು ಕಲ್ಲಲ್ಲ, ಸೈನ್ಸ್ ಇರೋ ಒಳ್ಳೊಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಆ ಪ್ರಾಡಕ್ಟ್ಗಳನ್ನ ಮಾಡೋದು ನಮಗೇನು ದೊಡ್ಡ ಕಷ್ಟ ಅಲ್ಲ. 20 ಕೋಟಿ ಅಲ್ಲ, 200 ಕೋಟಿ ಬಿಸ್ನೆಸ್ ಮಾಡ್ತೀವಿ. ಸೊ 2025ಕ್ಕೆ ಕರ್ನಾಟಕದಲ್ಲಿ ನಂಬರ್ 1 ಆದರೆ 2030ಕ್ಕೆ ಇಂಡಿಯಾಕ್ಕೆ ಮ್ಯಾಟ್ರಿಕ್ ಸಿಸ್ಟಮ್ ಅಲ್ಲಿ ME ನಂಬರ್ 1 ಮಾಡ್ತೀವಂತ ನಿಮಗೆ ನಂಬಿ ಮಾತು ಕೊಡ್ತಾ ಇದ್ದೀನಿ. ಆಗುತ್ತಾ ಆಗಲ್ವೋ? ಜೋಶ್ ಹೇಳ್ತಾ ಇಲ್ಲ, ಆಗುತ್ತಾ? ಸೊ ಮತ್ತೆ ತಿರ್ಗಾ ಒಂದು ಸೆಂಟೆನ್ಸ್ ಮಾಡ್ತಾ ನಾನು ಮಾತನಾಡ ಏನು ಮಾಡ್ತೀನಿ, ಕಾಯಕವೇ. ಥ್ಯಾಂಕ್ ಯು ವೆರಿ ಮಚ್.